ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ವಿಡಿಯೋ, ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ನೋಡಿ. ಪೂರ್ತಿ ವಿಷಯ ತಿಳ್ಕೊಳ್ಬೇಕು ಅಂದರೆ ಮಧ್ಯೆ ಸ್ಕಿಪ್ ಮಾಡಿ ನೋಡಿದ್ರೆ ಅರ್ಥ ಆಗಲ್ಲ. ತುಂಬ ಯೂಸ್ಫುಲ್ ವಿಡಿಯೋ ಆಗಿರೋದ್ರಿಂದ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ಮರನ ನಾವು ನೋಡಿರ್ತೀವಿ, ಆದರೆ ಅದ್ರ ಬಗ್ಗೆ ನಾವು ತಿಳ್ಕೊಂಡಿರಲ್ಲ. ಬೆಳಿಗ್ಗೆ ಆಯಿತು ಅಂದರೆ ಒಂದು ರಸ್ತೆಯಲ್ಲಿ ಹೂಗಳು ಉದುರಿದ್ರದನ್ನು ನೋಡಿರ್ತೀವಿ, ಅದ್ರ ಮೇಲೆ ಓಡಾಡಿರ್ತಾ ಇರ್ತೀವಿ. ಆದರೆ ಅದರ ಒಂದು ಉಪಯೋಗಗಳು ನಮಗೆ ಗೊತ್ತಿಲ್ಲದೆ ಇರೋದ್ರಿಂದ ಅವೆಲ್ಲ ಏನಾಗ್ತಾ ಇರ್ತವೆ, ಕಸಕ್ಕೆ ಹೋಗ್ತವೆ. ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೊಂಗೆ ಮರದ ಹೂಗಳ ಹಾಗೆಯೇ ಹೊಂಗೆ ಮರದ ಎಲೆ ಹಾಗೆ ಬೀಜದ ಬಗ್ಗೆ, ಅದರ ಒಂದು ಉಪಯೋಗಗಳ ಬಗ್ಗೆ ನಾನು ಪೂರ್ತಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ನೋಡಿ. ಈ ಹೊಂಗೆ ಮರ ಪ್ರಕೃತಿಯ ವರದಾನ. ಇದರ ಒಂದು ಬೀಜ, ಎಲೆ, ಹೂವು ಹಾಗೆಯೇ ಅದರ ಒಂದು ತೊಗಟೆ ಕೂಡ ತುಂಬಾ ಉಪಯೋಗಕರ. ಅಜೀರ್ಣ, ಹೊಟ್ಟೆ ಉರಿ ಹಾಗೆಯೇ ಯಕೃತ್ತಿನ ಒಂದು ಸಮಸ್ಯೆಗಳಿಗೆ ಈ ಹೊಂಗೆ ಎಲೆಗಳನ್ನು ನಾವು ತೊಗೊಂಡ್ಬಿಟ್ಟು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಆ ಕುದ್ದ ನಂತರ ಒಂದು 5 ನಿಮಿಷ ಹಾಗೆಯೇ ಅದನ್ನು ಮುಚ್ಚಿಟ್ಟು ಆ ನಂತರ ಅದನ್ನು ಶೋಧಿಸಿ ಕುಡಿಯೋದ್ರಿಂದ ಅಜೀರ್ಣ ಸಮಸ್ಯೆ ಹಾಗೆಯೇ ಯಕೃತ್ತಿನ ಸಮಸ್ಯೆಗಳು ಏನೇ ಇದ್ರೂ ಕೂಡ ಕಡಿಮೆ ಆಗ್ತವೆ. ಈ ಹೊಂಗೆ ಹೂಗಳು ಮತ್ತು ಎಲೆಗಳು ಕೃಷಿ ಮತ್ತು ಔಷಧಿಯ ದೃಷ್ಟಿಯಿಂದ ಅತ್ಯಂತ ಉಪಯುಕ್ತ ಅಂತಲೇ ಹೇಳ್ಬೋದು. ಯಾಕಂದರೆ ಇವುಗಳಲ್ಲಿ ಸಾರಜನಕ ಅಂದರೆ ನೈಟ್ರೋಜನ್ ಅಂತ ಹೇಳ್ತೀವಲ್ಲ, ಅದು ಅಧಿಕವಾಗಿರೋದ್ರಿಂದ ಉತ್ತಮ ಸಾವಯವ ಗೊಬ್ಬರ ಅಂತ ಕೂಡ ಹೇಳ್ಬೋದು. ಹಾಗೆಯೇ ಇದರಿಂದ ನಾವು ಒಳ್ಳೆ ಕೀಟನಾಶಕವಾಗಿ ಕೂಡ ನಾವು ಇದನ್ನು ತಯಾರಿಸ್ಕೊಳ್ಬೋದು. ಈ ಹೂಗಳನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಕೀಟನಾಶಕವನ್ನು ಕೂಡ ನಾವು ತಯಾರಿಸ್ಬೋದು. ಹಾಗೆಯೇ ಈ ಹೊಂಗೆ ಹೂವಿನ ಎಲೆ ಮತ್ತು ಹೂಗಳು ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ತವೆ. ಹಾಗಾಗಿ ಗಿಡಗಳು ತುಂಬ ಹಚ್ಚ ಹಸಿರಾಗಿ ಕೂಡ ಬೆಳೀತವೆ. ಆಯುರ್ವೇದದಲ್ಲಿ ಚರ್ಮ ರೋಗಗಳ ಚಿಕಿತ್ಸೆಗಳಿಗೆ ಹಾಗೆಯೇ ಒಂದು ಕೂದಲಿನ ಸಮಸ್ಯೆಗಳಿಗೂ ಕೂಡ ಈ ಹೊಂಗೆ ಹೂವನ್ನು ಬಳಸಲ್ಪಡ್ತಾರೆ. ಈ ಹೂಗಳನ್ನು ಉಪಯೋಗಿಸ್ಕೊಂಡು ಕೀಟನಾಶಕವನ್ನು ಕೂಡ ತಯಾರಿಸ್ತೀವಿ. ಅದು ಹೇಗೆ ಅಂತ ನಾನು ಮುಂದೆ ತಿಳಿಸ್ತಾ ಹೋಗ್ತೇನೆ. ಹಾಗೆಯೇ ಈ ಹೂಗಳಿಂದ ಯಾವ ರೀತಿ ನಾವು ನಮ್ಮ ಕೂದಲಿನ ಆರೈಕೆನ ಕೂಡ ಮಾಡ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೇನೆ. ನಾನು ಮೊದಲು ಈ ಹೊಂಗೆ ಹೂಗಳನ್ನು ನಾನೆಲ್ಲ ಚೆನ್ನಾಗಿ ಗೂಡ್ಸ್ಕೊಂಡು ಬಂದು ಇವಾಗ ಯಾವುದ್ಯಾವುದು ಗಿಡಗಳಿದೆ ಆ ಗಿಡಗಳಿಗೆಲ್ಲ ಹಾಕ್ತಾ ಇದ್ದೀನಿ. ನಾವು ಸುಮಾರು ವರ್ಷಗಳಿಂದ ಈ ರೀತಿ ಹಾಕೊಳ್ತಾ ಬಂದಿದ್ದೀವಿ. ಗಿಡಗಳು ಹೇಳ್ಬೇಕು ಅಂದರೆ ತುಂಬ ಬೇಗ ಬೆಳೀತವೆ, ಹಾಗೆಯೇ ಹಚ್ಚ ಹಸಿರಿಂದ ಕೂಡಿರ್ತವೆ. ಈ ಒಂದು ಹೊಂಗೆ ಹೂವು ಮತ್ತು ಹೊಂಗೆ ಎಲೆಯ ಗೊಬ್ಬರಗಳನ್ನು ಹಾಕೋದ್ರಿಂದ ಹೂ ಬಿಡುವಂಥ ಗಿಡಗಳು ಮಲ್ಲಿಗೆ ಹೂವು ಇರ್ಬೋದು, ಗುಲಾಬಿ ಹೂವು ಇರ್ಬೋದು, ಹಾಗೆಯೇ ಜಾಜಿ ಮಲ್ಲಿಗೆ, ಕಾಕಡ, ಈ ಥರದ್ದೆಲ್ಲ ಗಿಡಗಳು ಗಿಡದ ತುಂಬ ಹೂಗಳನ್ನು ನಾವು ಬೆಳೆಸ್ಕೊಳ್ಬೇಕು ಅಂದರೆ ಈ ರೀತಿ ಒಂದು ಹೊಂಗೆ ಹೂವನ್ನು ಕೂಡ ಹಾಕಿದ್ರೆ ಗಿಡದ ತುಂಬ ಹೂಗಳು ಕೂಡ ಬೀಳ್ತವೆ. ಹಾಗೆಯೇ ಕಾಯಿಗಳು ಬಿಡುವಂತಹ ಒಂದು ನಾವು ತರಕಾರಿಗಳಿರ್ಬೋದು, ಯಾವುದೇ ತರಕಾರಿಗಳಿರ್ಬೋದು, ಅವುಗಳು ಕೂಡ ತರಕಾರಿಗಳನ್ನ ಒಂದು ಗಿಡದ ತುಂಬ ಬಿಡ್ತವೆ ಅಂತಲೇ ಹೇಳ್ಬೋದು. ಬದನೆಕಾಯಿ ಗಿಡ ಇರ್ಬೋದು, ಹಾಗೆಯೇ ಟೊಮೊಟೊ ಗಿಡ ಇರ್ಬೋದು, ಅವುಗಳಿಗೆಲ್ಲ ನಾವು ಹಾಕ್ತಾ ಬಂದರೆ ಅದರ ಒಂದು ಫಲವತ್ತತೆ ಜಾಸ್ತಿಯಾಗಿ ಮಣ್ಣಿನಲ್ಲಿ ಈ ಹೊಂಗೆ ಹೂವು ಮತ್ತು ಎಲೆನ ಹಾಕೋದ್ರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗಿ ನೈಟ್ರೋಜನ್ನು ಯಥೇಚ್ಛವಾಗಿ ಸಿಗೋದ್ರಿಂದ ಗಿಡಗಳು ತುಂಬ ಹಚ್ಚ ಹಸಿರಾಗಿ ಹಾಗೆಯೇ ಗಿಡದ ತುಂಬ ಹೂಗಳು ಬಿಟ್ಟು ನಂತರ ಹೂಗಳು ಬಿಡೋದ್ರಿಂದ ಕಾಯಿಗಳು ಕೂಡ ಹೆಚ್ಚಾಗಿ ಬಿಡ್ತವೆ ಅಂತಲೇ ಹೇಳ್ತೀನಿ. ಈ ರೀತಿ ನಾವು ಹೊಂಗೆ ಹೂಗಳನ್ನು ಸಂಗ್ರಹಿಸಿ ಅವುಗಳನ್ನು ಒಣಗಿಸಿ ಅಥವಾ ಕಾಂಪೋಸ್ಟ್ ಮಾಡಿ ಕೂಡ ಗಿಡಗಳಿಗೆ ಹಾಕ್ಬೋದು. ಇದು ಗಿಡಗಳಿಗೆ ಒಂದು ಅತ್ಯುತ್ತಮ ಪೋಷಕಾಂಶವನ್ನು ಒದಗಿಸುತ್ತೆ ಅಂತಲೇ ಹೇಳ್ತೀನಿ. ಹಾಗೆ ಗಿಡಗಳು ಇದನ್ನು ಹಾಕೋದ್ರಿಂದ ಹಚ್ಚ ಹಸಿರಾಗಿ ಬೆಳೀತವೆ. ಈ ಒಂದು ಹೊಂಗೆ ಹೂವನ್ನು ಇಂಡೋರ್ ಪ್ಲಾಂಟ್ಸ್ಗೂ ಕೂಡ ಬಳಸ್ಬೋದು. ಅದು ಹೇಗಪ್ಪ ಅಂದರೆ ಈ ಒಂದು ಹೂಗಳನ್ನು 3-4 ದಿನಗಳ ಕಾಲ ನೀರಿನಲ್ಲಿ ನೆನೆಸಿ ಆ ನೀರನ್ನು ಗೊಬ್ಬರವಾಗಿ ನಾವು ಉಪಯೋಗಿಸ್ಕೊಳ್ಬೋದು. ಆ ನೀರನ್ನೇ ಇಂಡೋರ್ ಪ್ಲಾಂಟ್ಸ್ ಅಥವಾ ಔಟ್ಡೋರ್ ಪ್ಲಾಂಟ್ಸ್ಗಳಿಗೆ ನಾವು ಹಾಕೋದ್ರಿಂದ ಗಿಡಗಳು ತುಂಬ ಹಚ್ಚ ಹಸಿರಾಗಿ ಹಾಗೆಯೇ ಕಾಯಿ ಬಿಡೋ ಅಂಥ ಗಿಡಗಳು ತುಂಬ ಅತಿ ಹೆಚ್ಚು ಕಾಯಿಗಳನ್ನು ಬಿಡ್ತವೆ ಅಂತಲೇ ಹೇಳ್ತೀನಿ. ಈ ನಿಂಬೆ ಗಿಡ ಎಷ್ಟು ಚಿಕ್ಕದು ನೋಡಿ, ಆಗ್ಲೇ ಕಾಯಿಗಳನ್ನ ಬಿಟ್ಟಿದೆ. ನಾವು ಸುಮಾರು ದಿನಗಳಿಂದ ಇದಕ್ಕೂ ಕೂಡ ಒಂದು ಹೊಂಗೆ ಎಲೆ ಗೊಬ್ಬರ ಹಾಗೆಯೇ ಒಂದು ಹೂವಿನ ಗೊಬ್ಬರವನ್ನು ಕೂಡ ಹಾಕೊಳ್ತಾ ಬಂದಿದ್ದೀವಿ. ಪ್ರತಿಯೊಂದು ಗಿಡಗಳಿಗೂ ಕೂಡ ನೈಟ್ರೋಜನ್ನು ಅತಿ ಮುಖ್ಯ. ನೈಟ್ರೋಜನ್ನು ಯಾವ ಗಿಡಗಳಿಗೆ ತುಂಬ ಚೆನ್ನಾಗಿ ಸಿಗುತ್ತೋ ಆ ಗಿಡಗಳು ತುಂಬ ಚೆನ್ನಾಗಿ ಹಚ್ಚ ಹಸಿರಾಗಿ ಬೆಳೆದು ಹಾಗೆಯೇ ಹೂ ಬಿಟ್ಟು ಹಾಗೆಯೇ ಅತಿ ಹೆಚ್ಚು ಕಾಯಿಗಳು ಹಾಗೆಯೇ ತರಕಾರಿಗಳನ್ನು ಬಿಡ್ತವೆ ಅಂತ ಹೇಳ್ಬೋದು. ಹಾಗಾಗಿ ಈ ಹೊಂಗೆ ಹೂವಿನಲ್ಲಿ ಹಾಗೆಯೇ ಅದರ ಒಂದು ಎಲೆಗಳಲ್ಲಿ ನೈಟ್ರೋಜನ್ ಹೆಚ್ಚಾಗಿ ಇರೋದ್ರಿಂದ ನಾವು ಈ ಒಂದು ಗೊಬ್ಬರವನ್ನು ಬಳಸೋದ್ರಿಂದ ಅತಿ ಹೆಚ್ಚು ತರಕಾರಿಗಳನ್ನು ಕೂಡ ನಾವು ಬೆಳ್ಕೊಳ್ಬೋದು. ಒಂದು ಪಾಟ್ಗಳಲ್ಲೂ ಕೂಡ ನಾವು ಹಾಕಿ ಈ ಒಂದು ಗೊಬ್ಬರವನ್ನು ಹಾಕಿ ನಾವು ಅತಿ ಹೆಚ್ಚು ತರಕಾರಿಗಳನ್ನು ಕೂಡ ಬೆಳ್ಕೊಳ್ಬೋದು. ಈ ಹೂವಿನಲ್ಲಿ ಗಿಡಗಳನ್ನು ನೋಡ್ತಾ ಇರ್ಬೋದು ಎಷ್ಟು ಮೊಗ್ಗುಗಳನ್ನು ಬಿಟ್ಟಿದೆ ಅಂತೆ. ಹಾಗೆಯೇ ನಾವು
ರೋಗ ಬರುವಂತಹ ಒಂದು ಗಿಡಗಳಿಗೆ ಅಂದರೆ ಸ್ಪ್ರೇ ಮಾಡಲಿಕ್ಕೆ ಒಂದು ಔಷಧಿ ಕೂಡ ನಾವು ಈ ಹೊಂಗೆ ಹೂವಿನಿಂದ ತಯಾರಿಸ್ಕೊಳ್ಬೋದು. ಅದೇಗಪ್ಪ ಅಂದರೆ 3-4 ದಿನಗಳ ಕಾಲ ಈ ಹೊಂಗೆ ಹೂವನ್ನ ನಾವು ನೀರಿನಲ್ಲಿ ನೆನೆಸಿ ಆನಂತರ ನಾವು ಆ ಒಂದು ಲಿಕ್ವಿಡ್ ಏನು ಬರುತ್ತೋ ಅದನ್ನು ಒಂದು ಸ್ಪ್ರೇ ಬಾಟಲ್ಗೆ ತುಂಬಿಕೊಂಡು ಅದನ್ನು ಎಲೆಗಳು ತಿಂತಾ ಇರ್ತಾವಲ್ಲ ಅಂಥ ಹುಳಗಳಿಗೆ ನಾವು ಸ್ಪ್ರೇ ಮಾಡೋದ್ರಿಂದ ಆ ಹುಳಗಳು ಸತ್ತು ಗಿಡಗಳು ತುಂಬ ಚೆನ್ನಾಗಿ ಬೆಳೀತವೆ. ಹಾಗೆಯೇ ಈ ಹೊಂಗೆ ಹೂವನ್ನ ನಾವು ಒಣಗಿಸಿ ಕೂಡ ಶೇಖರಿಸಿಟ್ಕೊಳ್ಬೋದು. ಇಲ್ಲಿ ಒಣಗಿಸಿದ್ದೀನಿ ನಾನು. ಚೆನ್ನಾಗಿ ಒಣಗಿರೋದ್ರಿಂದ ಇದನ್ನು ಚೀಲಗಳಲ್ಲಿ ನಾವು ಶೇಖರಿಸಿಟ್ಟು ಬೇಕಾದಾಗ ಅದನ್ನು ಉಪಯೋಗಿಸ್ಕೊಳ್ಳೋ ಅಂಥದ್ದು. ಹಾಗೆಯೇ ಇದನ್ನು ಹೊಂಗೆ ಹೂವು ಚೆನ್ನಾಗಿರುವಂಥ ಹೊಂಗೆ ಹೂವುಗಳಿರ್ತಾವಲ್ಲ ಅದನ್ನು ಕೂಡ ನಾವು ಮಿಕ್ಸಿ ಮಾಡಿ ನೀಟಾಗಿ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ತಲೆ ಕೂದಲಿಗೆ ಕೊಬ್ಬರಿ ಎಣ್ಣೆ ಜೊತೆ ಹಚ್ಚೋದ್ರಿಂದ ಕೂದಲಿನ ಉದುರುವಿಕೆ ಹಾಗೆಯೇ ಏನಿನ ಸಮಸ್ಯೆ ಹೊಟ್ಟಿನ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಈ ಹೊಂಗೆ ಬೀಜನೂ ಅಷ್ಟೇ, ಗಾಯ ಏನಾದರೂ ಆಗಿದ್ದರೆ ಅದನ್ನು ಪುಡಿ ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಗಾಯ ಆಗಿರುವಂಥ ಜಾಗಕ್ಕೆ ಹಚ್ಚೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ. ಚರ್ಮದಲ್ಲಿ ಕಜ್ಜಿ ತುರಿಕೆ ಈ ಥರದ್ದೆಲ್ಲ ಸಮಸ್ಯೆಗಳಿದ್ದರೆ ಈ ಹೊಂಗೆ ಬೀಜನ ಪುಡಿ ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಅಥವಾ ಬೇವಿನ ಎಣ್ಣೆ ಜೊತೆ ಹಚ್ಚೋದ್ರಿಂದ ಅವು ಕೂಡ ಮಾಯ ಆಗ್ತವೆ. ಹಾಗೆಯೇ ಉಳುಕಡ್ಡಿಗೂ ಕೂಡ ಇದು ಒಂದು ಟ್ರೀಟ್ಮೆಂಟ್ ಅಂತಲೂ ಹೇಳ್ಬೋದು. ವಿಡಿಯೋ ಯೂಸ್ಫುಲ್ ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.